ನೀವು ಆ ಬಾಂಧವ್ಯದ ಬಗ್ಗೆ ತಿಳಿಸ್ಕೊಟ್ರೆ. ನನಗೆ ಮನಸ್ಥಿತಿ ಬಗ್ಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕಾರಲ್ಲಿ ಹೋಗೋದು, ಬೈಕಲ್ಲಿ ಹೋಗೋದು ಅಭ್ಯಾಸ ಆಯಿತು ಅಂದರೆ ಬಸ್ಸಲ್ಲಿ ಹೋಗೋದನ್ನು ನಾವು ತ್ಯಜಿಸ್ಬಿಡ್ತೀವಿ. ಈಗ ರಾಜವೈಭೋಗದಲ್ಲಿ ಬದುಕಿದಂತಹ ರಾಮನ ಕುಟುಂಬ ಇವತ್ತು ನಾರಮುಡಿ ಉಟ್ಟು ಸನ್ಯಾಸಿ ವೇಷಧಾರಿಗಳಾಗಿ ವನವಾಸದಲ್ಲಿ ಹಣ್ಣು ಹಂಪಲು ತಿನ್ಕೊಂಡು ಬದುಕೋ ಮನಸ್ಥಿತಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಿದ್ರೆ, ಅಂಥ ಮನಸ್ಥಿತಿ ಇವತ್ತು ನಮಗಿಲ್ಲ. ಅರಿಷಡ್ ವರ್ಗಗಳು ಹೆಚ್ಚು, ನಮ್ಮ ಜೀವನ ಶೈಲಿ ಬದಲಾಗಿದೆ. ಈ ಕ್ಷಣದಲ್ಲೂ ಆ ಆದರ್ಶಗಳನ್ನು ನಾವು ಹೆಂಗೆ ಅಳವಡಿಸ್ಕೊಳ್ಬೋದು ಅಂತ. ನಾವೆಲ್ಲಾನು ಅಳವಡಿಸ್ಕೊಳ್ಳೋದು ಬೇಡ, ಕೆಲವು ಅಳವಡಿಸ್ಕೋಬೋದು. ಏನಂತಂದರೆ ನೋಡಿ, ನಮ್ಮಲ್ಲಿ ಏನಂತಂದರೆ ಒಂದು ಸ್ವಲ್ಪ ಕ್ರೋಧ ಎಲ್ಲರಲ್ಲೂ ಜಾಸ್ತಿ ಇರುತ್ತೆ. ನಾವು ಅದಕ್ಕೆ ಏನು ಮಾಡ್ತೀವಿ, ನಾವು ಮಾಡೋದು ಯೋಗ ಮಾಡ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಇವೆಲ್ಲ ಮಾಡ್ತೀವಿ. ಆಮೇಲೆ ಮೋಹ ಎಲ್ಲರಿಗೂ ಇದ್ದಿದ್ದೆ, ಏನೋ ಒಂದು ಮೋಹ. ಹೆಣ್ಮಕ್ಳಿಗೆ ಚಿನ್ನದ ಮೇಲೆ ಮೋಹ, ಸೀರೆ ಮೇಲೆ ಮೋಹ, ಗಂಡು ಮಕ್ಕಳಿಗೆ ಪರಸ್ತ್ರೀ ಮೇಲೆ ಮೋಹ, ಆಸ್ತಿ ಮೇಲೆ ಮೋಹ. ಸೊ ಇದು ನಾವು ತಡೆಯೋಕ್ಕಾಗಲ್ಲ. ಮದ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ನಿಮಗೆ ಪವರ್ ಬರುತ್ತೋ, ದುಡ್ಡು ಇರುತ್ತೋ, ಒಂದು ಮದ ಅಂತ ಬರುತ್ತೆ, ಸರಿನಾ? ಮತ್ಸರ ಇರಲೇಬೇಕು. ಒಂದು ಜಡೆ ಕಂಡ್ರೆ ಒಂದು ಜಡೆ ಅಣ್ಣನ ಕಂಡ್ರೆ ತಮ್ಮಂಗಾಗಲ್ಲ. ಯಾರೋ ನಮ್ಗೆ ಜೊತೆಲೇ ಕೆಲಸ ಮಾಡ್ತಾ ಇರ್ತಾನೆ, ನನ್ನ ಜೊತೆನೇ ಇರ್ತಾನೆ, ಅವ್ನು ಕಂಡ್ರು ನನಗಾಗಲ್ಲ. ಕಾಮ ಇದು ಇನ್ಬಿಲ್ಟ್ ಪ್ರೈಮರಿ ಇದರಲ್ಲಿ ಡ್ರೈವ್ಸ್ ಅಂತ ಹೇಳ್ತೀವಿ, ಪ್ರಾಥಮಿಕ ಪ್ರೇರಣೆ ಇದು ಬರುತ್ತೆ. ಇದೇನದ ಕಂಟ್ರೋಲಲ್ಲಿ ಇರಬೇಕು. ನಾವು ಇದನ್ನೆಲ್ಲ ತಪ್ತಾ ಇದ್ದೀವಿ. ಇವೆಲ್ಲ ಏನಂತಂದರೆ ಏನಕ್ಕೆ ನಮಗೆ ರಾಮಾಯಣ ಮಹಾಭಾರತ ಏನು ಹೇಳುತ್ತೆ ನಮಗೆ? ಮಹಾಭಾರತನೂ ಅಷ್ಟೇ ಹೇಳೋದು. ಮಹಾಭಾರತ ಏನಂತಂದ್ರೆ ಮನಸ್ಸಿನೊಳಗೆ ನಡೆಯುವಂಥ ಯುದ್ಧ, ಸರಿನಾ? ಮನಸ್ಸು ಅಂದರೆ ಯಾರು? ನಾನು. ನನ್ನ ಒಳಗೆ ಯುದ್ಧ ನಡೀತೆ. ಕೃಷ್ಣ ಅಂದರೆ ಯಾರು? ನನ್ನ ಮನಸ್ಸು, ಅಂತರಾಳ. ಕೃಷ್ಣ ನನಗೆ ಏನಂತಂದ್ರೆ ಕಾನ್ಶಿಯಸ್ ಆಗಿ ಹೇಳ್ತಾನೆ ಏನು ಮಾಡಬೇಕು, ಹೆಂಗೆ ನೀನು ಇದು ಮಾಡಬೇಕು. 100 ಜನ ಯಾರು? 100 ಕೆಟ್ಟ ಗುಣಗಳು ಕೌರವರು. ಪಾಂಡವರು ಯಾರು? ಪಂಚಪಾಂಡವರು, ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳನ್ನ ನಾವೇನಾದ್ರೂ ಗೆದ್ರೆ ನಾವು ಜಗತ್ತನೇ ಗೆದ್ದಂಗೆ. ಸೊ ಈಗ ಮಹಾಭಾರತದಲ್ಲೂ ಹೇಳೋದು ಅಷ್ಟೇ, ಪಂಚೇಂದ್ರಿಯನೇ ಗೆಲ್ಲಿ. ಪಂಚಪಾಂಡವರು ಪಂಚೇಂದ್ರಿಯನೇ ಗೆದ್ರು, 100 ಜನ ಕೌರವರನ್ನ ಸೋಲ್ಸ್ತಾರೆ. ಈ ಮನಸ್ಸಿನಲ್ಲಿ ಆಗುವಂತ ಯುದ್ಧ ಇದು. ಇದರಲ್ಲಿ ಅರ್ಜುನ ಯಾರು? ನಾನು ಏನು ಅನುಭವಿಸ್ತಾ ಇರ್ತೀನಿ ಅದು ಅರ್ಜುನ. ನನ್ನ ಮನಸ್ಸು ಕೃಷ್ಣ. ಕೃಷ್ಣ ಹೇಳ್ತಾನೆ ನೀನು ಹಿಂಗ್ ಮಾಡು, ಈ ಸಮಯದಲ್ಲಿ ಈ ರೀತಿ ನೀನು ಪ್ಲಾನ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ನಾವು ಏನಂತಂದ್ರೆ ವಿವೇಕ ಜ್ಞಾನದಿಂದ ಮಾತ್ರ ನಾವು ಎಲ್ಲರನ್ನು ಸೋಲ್ಸ್ಬೋದು ಹೊರತು ಅನುಭವದಿಂದ ಅನ್ನೋದನ್ನ ಮಹಾಭಾರತ ಹೇಳ್ಕೊಡ್ತದೆ. ರಾಮಾಯಣನೂ ಅಷ್ಟೇ. ನೀವು ಒಳ್ಳೆತನದಿಂದ ಮಾತ್ರ ಜಗತ್ತನ್ನು ಗೆಲ್ಲಕ್ಕೆ ಸಾಧ್ಯ, ಕೆಟ್ಟತನದಿಂದ ಸಾಧ್ಯನೇ ಇಲ್ಲ. ಒಂದು ವೇಳೆ ರಾಮ ಏನಾದ್ರೂ ಅಲ್ಲಿ ತನ್ನ ತಂದೆ ಮಾತು ಕೇಳಿಲ್ಲ ಅಂದ್ರೆ ರಾವಣನ ಸೋಲ್ಸಕ್ಕೆ ಆಗ್ತಿರ್ಲಿಲ್ಲ. ಸರಿನಾ? ರಾವಣನು ಅಷ್ಟೇ ಒಳ್ಳೆ ಮನುಷ್ಯ. ಬಟ್ ಏನಂತಂದ್ರೆ ರಾವಣಂಗೆ ಎಲ್ಲೋ ಒಂದು ದಿಮಾಕ್ ಇರುತ್ತೆ. ಯಕ್ಷರು, ದೇವರು, ರಾಕ್ಷಸರಿಂದ ನಂಗೆ ಸಾವು ಬರಬಾರ್ದು ಅಂತಾನೆ. ನರಮಾನವರು ಏನ್ ಲೆಕ್ಕಕ್ಕಿಲ್ಲ ಅಂತ ತಿಳ್ಕೊಬಿಡ್ತಾನೆ. ತಪ್ಪಾಯ್ತು. ಅದೇ ನರಮಾನವನೇ ರಾವಣ ಸಾವಿಗೆ ಕಾರಣ ಆಗ್ತಾನೆ. ಸೊ ಇದೆಲ್ಲ ಏನಂತಂದ್ರೆ ನಾವು ರಾಮಾಯಣದಲ್ಲಿ ಇರೋದು ಏನಂತ ಎಲ್ಲ ಒಳ್ಳೇದೇ, ನಾವು ಅಳವಡಿಸ್ಕೋಬೇಕು. ಇವತ್ತು ಯಾವುದೇ ಒಂದು ಸಿನಿಮಾ ನೋಡಿ, ರಾಮಾಯಣ ಮಹಾಭಾರತ ಒಂದು ತುಂಡುಗಳೇ, ಸರಿನಾ? ನಿಮ್ಗೆ ರಾಮಾಯಣಕ್ಕಿಂತ ಒಳ್ಳೆ ಸ್ಕ್ರಿಪ್ಟ್ ನಿಮ್ಗೆ ಜಗತ್ನಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ. ಕತೆ ಓದಂಗ್ ಕತೆಗೊಂದು ಉಪಕತೆ ಲಿಂಕ್ ಆಗ್ತಾ ಹೋಗುತ್ತೆ, ಕತೆ ಬಿಲ್ಡ್ ಆಗ್ತಾ ಹೋಗುತ್ತೆ ಸ್ಟ್ರಾಂಗ್ ಆಗಿ. ನಾವು ಹೇಳ್ತೀವಲ್ಲ ಸಿನಿಮಾ ಇಂಟ್ರೋಲ್ ಮೇಲೆ ಚೆನ್ನಾಗಿದೆ ಅಂತ, ರಾಮಾಯಣ ಎಂಡ್ವರೆಗೂ ಚೆನ್ನಾಗಿದೆ. ಸೊ ಅದು ರಾಮಾಯಣ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.